ಸಲ್ಮಾನ್ ಖಾನ್ 60 ವರ್ಷ ವಯಸ್ಸಿನಲ್ಲೂ ತಮ್ಮನ್ನ ಸಂಪೂರ್ಣ ಫಿಟ್ ಆಗಿ ಇಟ್ಟುಕೊಂಡಿರುವ ನಟ. ಈ ವಯಸ್ಸಿನಲ್ಲೂ ಅವರ ಚಾರ್ಮಿಂಗ್ ಲುಕ್ ಅಭಿಮಾನಿಗಳನ್ನ ಆಕರ್ಷಿಸುತ್ತದೆ. ಆದರೆ ಅವರ ಫಿಟ್ನೆಸ್ನ ರಹಸ್ಯವೇನು? ಇದನ್ನ ಸಲ್ಮಾನ್ ಖಾನ್ ಅವರೇ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ. ಏನಂದ್ರು ಬನ್ನಿ ನೋಡೋಣ. ಸಲ್ಮಾನ್ ಖಾನ್ ಇತ್ತೀಚೆಗೆ ವೆರೈಟಿ ಇಂಡಿಯಾಗೆ ನೀಡಿದ ಸಂದರ್ಶನದಲ್ಲಿ ತಮ್ಮ ಆಹಾರ ಪದ್ಧತಿ ಮತ್ತು ಫಿಟ್ನೆಸ್ ದಿನಚರಿ ಬಗ್ಗೆ ಮಾತನಾಡಿದ್ದಾರೆ. ಕಳೆದ ವರ್ಷಗಳಲ್ಲಿ ಅವರ ದೇಹದಲ್ಲಿ ದೊಡ್ಡ ಬದಲಾವಣೆ ಆಗಿದ್ರೂ ತಮಗೆ ಚೀಟ್ ಮೀಲ್ನಲ್ಲಿ ನಂಬಿಕೆ ಇಲ್ಲ ಅಂತ ಬಹಿರಂಗಪಡಿಸಿದ್ದಾರೆ. ಸಂದರ್ಶನದಲ್ಲಿ ಸಲ್ಮಾನ್ ಖಾನ್, ನನಗೆ ಪ್ರತಿದಿನವೂ ಚೀಟ್ ಮೀಲ್ ಇದ್ದ ಹಾಗೆ. ನಾನು ಜಿಮ್ನಲ್ಲಿ ಹೆಚ್ಚುವರಿ 20 ನಿಮಿಷ ಅಥವಾ 1 ಗಂಟೆ ಹೆಚ್ಚು ವರ್ಕೌಟ್ ಮಾಡಲು ಇಷ್ಟಪಡ್ತೇನೆ. ಆದರೆ ಊಟ ಮಾತ್ರ ಖಂಡಿತ ಮಾಡ್ತೇನೆ. ನಾನು ಏನು ತಿನ್ನಬೇಕು ಅದನ್ನೇ ತಿನ್ನುತ್ತೇನೆ ಅಂತ ಹೇಳಿದ್ದಾರೆ. ಸಲ್ಮಾನ್ ಖಾನ್ ಮುಂದುವರೆದು, ಊಟ ಎಷ್ಟೇ ರುಚಿಯಾಗಿರಲಿ ನಾನು ಕೇವಲ 1 ಚಮಚ ಅನ್ನ ಮಾತ್ರ ತೆಗೆದುಕೊಳ್ಳುತ್ತೇನೆ. ನಾನು ರೊಟ್ಟಿಯನ್ನು ಮುಟ್ಟೋದೇ ಇಲ್ಲ. ಅಷ್ಟೇ, ನನಗೆ ಬೇಕಾದಷ್ಟು ಪ್ರೋಟೀನನ್ನು ಆ 1 ಚಮಚ ಅನ್ನದಿಂದಲೇ ಪೂರೈಸಿಕೊಳ್ಳಲು ಪ್ರಯತ್ನಿಸ್ತೇನೆ ಅಂತ ವಿವರಿಸಿದ್ದಾರೆ. 2025ರಲ್ಲಿ ಕೆಲವು ಮಾಧ್ಯಮ ವರದಿಗಳು ಸಲ್ಮಾನ್ ಖಾನ್ ಕಟ್ಟುನಿಟ್ಟಿನ ಡಯಟ್ ಪಾಲಿಸುವುದಿಲ್ಲ ಅಂತ ಹೇಳಿದ್ದವು. ಸಲ್ಮಾನ್ ಮನೆಯಲ್ಲಿ ಮಾಡಿದ ಮತ್ತು ಅವರ ತಾಯಿಯ ಕೈತುತ್ತಿನ ಊಟವನ್ನೇ ತಿನ್ನುತ್ತಾರೆ ಅಂತ ಹೇಳಲಾಗಿತ್ತು. ಅವರು ದಾಲ್, ಮೊಟ್ಟೆ, ಚಿಕನ್, ಮೀನು, ಅನ್ನ ಮತ್ತು ತರಕಾರಿಗಳನ್ನು ತಿನ್ನುತ್ತಾರೆ. ಅವರು ಆಹಾರದ ಮಹತ್ವವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಮತ್ತು ಯಾವುದನ್ನು ಅತಿಯಾಗಿ ಸೇವಿಸುವುದಿಲ್ಲ. ಅತಿಯಾಗಿ ತಿನ್ನದಿರುವುದು ಮತ್ತು ಆಹಾರದ ಪ್ರಮಾಣದ ಮೇಲೆ ನಿಯಂತ್ರಣವೇ ಸಲ್ಮಾನ್ ಅವರ ಆರೋಗ್ಯದ ನಿಜವಾದ ರಹಸ್ಯ. ಸಲ್ಮಾನ್ ಖಾನ್ ವಾರದಲ್ಲಿ 6 ದಿನ ವರ್ಕೌಟ್ ಮಾಡ್ತಾರೆ ಮತ್ತು ಅದನ್ನು ಎಂದಿಗೂ ತಪ್ಪಿಸೋದಿಲ್ಲ. ಅವರ ಟ್ರೈನರ್ ರಾಕೇಶ್ ಉಡಿಯಾರ್ ಒಂದು ಸಂದರ್ಶನದಲ್ಲಿ ಅವರು ಸ್ಟ್ರೆಂತ್ ಟ್ರೈನಿಂಗ್ ಜೊತೆಗೆ ಕೆಲವು ಹೈ ಇಂಟೆನ್ಸಿಟಿ ವ್ಯಾಯಾಮಗಳನ್ನು ಮಾಡ್ತಾರೆ ಅಂತ ಹೇಳಿದರು. ಅವರು ತಮ್ಮ ಫಿಸಿಕ್ಕನ್ನು ಕಾಪಾಡಿಕೊಳ್ಳೋಕೆ ಕನ್ಸಿಸ್ಟೆನ್ಸಿ ಅಂದರೆ ಸ್ಥಿರತೆಯ ಮಂತ್ರವನ್ನು ಪಾಲಿಸ್ತಾರಂತೆ. ಸಲ್ಮಾನ್ ಖಾನ್ ಅವರ ಈ ಫಿಟ್ನೆಸ್ ಜರ್ನಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.